ಧೈರ್ಯ ಹಾಗೂ ಆತ್ಮವಿಶ್ವಾಸಕ್ಕೆ ಹೆಸರುವಾಸಿಯಾದ ಮೇಷರಾಶಿಯವರೇ, 2026ರಲ್ಲಿ ನಿಮ್ಮ ಸಾಲಗಳು ಎಲ್ಲವೂ ತೀರುತ್ತಾ? ನಿಮಗೆ ಬರಬೇಕಾದ ಹಣ ಸುಸೂತ್ರವಾಗಿ ನಿಮ್ಮ ಕೈ ಸೇರುತ್ತಾ? ಈ ವರ್ಷದಲ್ಲಿ ಪ್ರಮುಖವಾದ ಆಸ್ತಿ ಹಾಗೂ ಖರೀದಿ ಯೋಗಗಳು ಇದೆಯಾ? ಈ ಎಲ್ಲ ವಿಷಯದ ಕುರಿತು ಸ್ಪಷ್ಟವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ವಿಡಿಯೋ ನಿಮಗೆ ಬಹಳ ಮುಖ್ಯವಾಗಿ ತುಂಬ ಉಪಯೋಗವಾಗುತ್ತೆ. ಹಾಗಿದ್ರೆ ಮತ್ಯಾಕೆ ತಡ? ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಮೊದಲಿಗೆ ನಾವು ಈ ವರ್ಷದಲ್ಲಿ ನಿಮ್ಮ ಸಾಲ ಮುಕ್ತಿಯ ಬಗ್ಗೆ ಮಾತನಾಡೋಣ. ಮೇಷರಾಶಿ 2026 ಸಾಲ ಮುಕ್ತಿ ಹಾಗೂ ಹಣಕಾಸಿನ ಯೋಗ. ಮೇಷರಾಶಿಯವರಿಗೆ ಈ ವರ್ಷ ಸಾಲದ ಹೊರೆಯಿಂದ ಹೊರಬರಲು ಅತ್ಯಂತ ಪೂರಕವಾದ ಸಮಯ ಲಭ್ಯವಾಗಲಿದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಹಾಗೂ ಭಾಗ್ಯಸ್ಥಾನದ ಗ್ರಹಗಳ ಸಂಚಾರವು ಹಳೆಯ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಲು ಶಕ್ತಿ ನೀಡಲಿವೆ. ಸಾಲ ತೀರುವ ಸಮಯ ಯಾವಾಗ? ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ಶನಿಯ ಪ್ರಭಾವದ ಕಾರಣ ಹಣದ ಹರಿವು ಸಾಧಾರಣವಾಗಿರಲಿದೆ. ಆದರೆ ಜೂನ್ ತಿಂಗಳಿನಿಂದ ಗುರುಗ್ರಹದ ಶುಭದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದರಿಂದ ಹಠಾತ್ ಧನ ಲಾಭ ಉಂಟಾಗಲಿದೆ. ದೀರ್ಘಕಾಲದ ಸಾಲಗಳನ್ನು ತೀರಿಸಲು ಜೂನ್ ತಿಂಗಳಿನಿಂದ ಅಕ್ಟೋಬರ್ವರೆಗಿನ ಕಾಲಘಟ್ಟ ಅತ್ಯಂತ ಶ್ರೇಷ್ಠವಾಗಿದೆ. ಹಣಕಾಸಿನ ಅನುಕೂಲವಿರುವ ತಿಂಗಳುಗಳು. ಈ ವರ್ಷದಲ್ಲಿ ನಿಮಗೆ ಪ್ರಮುಖವಾಗಿ 3 ಹಂತಗಳಲ್ಲಿ ಆರ್ಥಿಕ ಬಲ ಸಿಗಲಿದೆ. ಮಾರ್ಚ್ ಹಾಗೂ ಏಪ್ರಿಲ್ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಬಾಕಿ ಉಳಿದಿದ್ದ ಸಣ್ಣ ಪುಟ್ಟ ಹಣ ಕೈ ಸೇರುತ್ತದೆ. ಜೂನ್ ಹಾಗೂ ಜುಲೈ ಇದು ವರ್ಷದ ಅತ್ಯಂತ ಶುಭಕಾಲ. ಈ ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ವ್ಯವಹಾರದ ಲಾಭದಿಂದ ದೊಡ್ಡ ಮೊತ್ತದ ಹಣ ದೊರೆತು ದೊಡ್ಡ ಸಾಲವನ್ನು ಮುಕ್ತಾಯಗೊಳಿಸಲು ಅವಕಾಶ ಸಿಗುತ್ತದೆ. ನವೆಂಬರ್ ವರ್ಷದ ಅಂತ್ಯದಲ್ಲಿ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗುತ್ತದೆ. ಮುನ್ನೆಚ್ಚರಿಕೆ ಹಾಗೂ ಪರಿಹಾರ. ಆಗಸ್ಟ್ ತಿಂಗಳಿನಲ್ಲಿ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಸಾಲ ತೀರಿಸುವ ವೇಗವನ್ನು ಹೆಚ್ಚಿಸಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಇದರಿಂದ ಧನ ದಾರಿದ್ರ್ಯ ದೂರವಾಗಿ ಋಣಮುಕ್ತ ಜೀವನ ನಿಮ್ಮದಾಗುತ್ತದೆ. ಸ್ಪಷ್ಟವಾಗಿ ಹೇಳಬೇಕೆಂದರೆ 2026 ವರ್ಷ ನಿಮ್ಮ ಪಾಲಿಗೆ ಆರ್ಥಿಕ ಬಿಡುಗಡೆಯ ವರ್ಷವಾಗಲಿದೆ. ಜೂನ್ ತಿಂಗಳ ನಂತರ ನೀವು ನಿರಾಳವಾಗಿ ಉಸಿರಾಡಬಹುದು. ಇನ್ನು ಈ ವರ್ಷದಲ್ಲಿ ನಿಮಗೆ ಬರಬೇಕಾದ ಹಣ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಕೈ ಸೇರುತ್ತಾ ಎನ್ನುವುದರ ಕುರಿತಾಗಿ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನಿಮ್ಮ ಅದೃಷ್ಟ ದೇವತೆಯಾದ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಹೆಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ಸ್ಮರಿಸುತ್ತಾ ಮುಂದಿನ ವಿಷಯವನ್ನು ನೋಡೋಣ ಬನ್ನಿ. ಮೇಷರಾಶಿ 2026 ಹಳೆಯ ಬಾಕಿ ಹಣ ವಾಪಸ್ ಬರುವ ಯೋಗ. ಮೇಷರಾಶಿಯವರಿಗೆ ಈ ವರ್ಷ ವಂಚನೆಗೆ ಒಳಗಾದ ಅಥವಾ ಬರಬೇಕಾಗಿದ್ದ ಹಣದ ವಿಷಯದಲ್ಲಿ ಒಂದು ಸ್ಪಷ್ಟ ಬದಲಾವಣೆ ಕಂಡುಬರಲಿದೆ. ಈ ಹಿಂದೆ ನೀವು ಯಾರಿಗಾದರೂ ಸಾಲ ನೀಡಿ ಅದು ವಾಪಸ್ ಬಾರದೆ ಚಿಂತಿತರಾಗಿದ್ದರೆ ಈ ವರ್ಷದ ಗ್ರಹಗತಿಗಳು ನಿಮಗೆ ನ್ಯಾಯ ಒದಗಿಸಲಿವೆ. ಹಣ ವಾಪಸ್ ಬರುವ ಶುಭ ಸಮಯ ಯಾವಾಗ? ವರ್ಷದ ಮೊದಲ 4 ತಿಂಗಳು ಅಂದರೆ ಜನವರಿಯಿಂದ ಏಪ್ರಿಲ್ವರೆಗೆ ಹಣದ ಮರಳುವಿಕೆ ಸ್ವಲ್ಪ ವಿಳಂಬವಾಗಬಹುದು. ಸಾಲಗಾರರು ಭರವಸೆ ನೀಡಿದರೂ ಕೈಗೆ ಹಣ ಸಿಗುವುದು ಕಷ್ಟವಾಗುತ್ತದೆ. ಆದರೆ ಮೇ ತಿಂಗಳಿನ ಕೊನೆಯ ವಾರದಿಂದ ಗುರುಗ್ರಹದ ಅನುಗ್ರಹ ಆರಂಭವಾಗುವುದರಿಂದ ಸ್ಥಗಿತಗೊಂಡಿದ್ದ ಹಣದ ಹರಿವು ಚುರುಕುಗೊಳ್ಳಲಿದೆ. ವಿಶೇಷವಾಗಿ ಜೂನ್ ತಿಂಗಳ ನಂತರ ಕಾನೂನು ರೀತಿಯಲ್ಲಿ ಅಥವಾ ಮಾತುಕತೆಯ ಮೂಲಕ ನಿಮ್ಮ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. ಹಣಕಾಸಿನ ಅನುಕೂಲವಿರುವ ನಿರ್ದಿಷ್ಟ ತಿಂಗಳುಗಳು. ನಿಮಗೆ ಬರಬೇಕಾದ ಹಣದ ವಿಷಯದಲ್ಲಿ ಈ ಕೆಳಗಿನ ತಿಂಗಳುಗಳು ಅತ್ಯಂತ ಪ್ರಮುಖವಾಗಿವೆ. ಜೂನ್ ಹಾಗೂ ಜುಲೈ ಈ 2 ತಿಂಗಳುಗಳಲ್ಲಿ ನೀವು ಸಾಲಗಾರರನ್ನು ಭೇಟಿ ಮಾಡಿದರೆ ಅಥವಾ ಒತ್ತಡ ಹೇರಿದರೆ ನಿಮ್ಮ ಹಣ ವಾಪಸ್ ಬರುವ ಸಾಧ್ಯತೆ 90% ಇರುತ್ತದೆ. ಹಳೆಯ ಬಾಕಿ ವಸೂಲಿಗೆ ಇದು ಸುವರ್ಣಕಾಲ. ಸೆಪ್ಟೆಂಬರ್ ಸರ್ಕಾರಿ ಕೆಲಸಗಳಿಂದ ಅಥವಾ ಕಚೇರಿಯಿಂದ ಬರಬೇಕಾದ ಬಾಕಿ ಹಣ ಈ ಸಮಯದಲ್ಲಿ ಮಂಜೂರಾಗಲಿದೆ. ಡಿಸೆಂಬರ್ ವರ್ಷದ ಕೊನೆಯಲ್ಲಿ ಅನಿರೀಕ್ಷಿತವಾಗಿ ನೀವು ಮರೆತು ಹೋಗಿದ್ದ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಯೋಗವಿದೆ. ಗಮನಿಸಬೇಕಾದ ಅಂಶಗಳು. ಆಗಸ್ಟ್ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಹಣದ ವಿಷಯದಲ್ಲಿ ಯಾರೊಂದಿಗೂ ಜಗಳವಾಡಬೇಡಿ. ಸೌಮ್ಯವಾಗಿ ವರ್ತಿಸುವ ಮೂಲಕ ನಿಮ್ಮ ಕೆಲಸವನ್ನು ಸಾಧಿಸಿಕೊಳ್ಳಿ. ನಿಮ್ಮ ಹಿರಿಯರ ಮಾರ್ಗದರ್ಶನ ಪಡೆದರೆ ವಸೂಲಾತಿ ಪ್ರಕ್ರಿಯೆ ಸುಲಭವಾಗುತ್ತದೆ. 2026 ವರ್ಷದ ಉತ್ತರಾರ್ಧವು ಮೇಷರಾಶಿಯವರಿಗೆ ಧನ ಲಾಭದಾಯಕವಾಗಿದ್ದು ಸಿಲುಕಿಕೊಂಡಿದ್ದ ಹಣವನ್ನು ವಾಪಸ್ ಪಡೆಯಲು ನೀವು ಹಾಕುವ ಶ್ರಮಕ್ಕೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತದೆ. ಇನ್ನು ಈ ವರ್ಷದಲ್ಲಿ ನಿಮಗೆ ಆಸ್ತಿ ಖರೀದಿ ಯೋಗವಿದೆಯಾ? ಏನಾದರೂ ಪ್ರಮುಖವಾದ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆಯಾ ಎನ್ನುವುದರ ಕುರಿತಾಗಿ ಸಮಗ್ರವಾಗಿ ಮಾತನಾಡೋಣ ಬನ್ನಿ. ಮೇಷರಾಶಿ 2026 ಆಸ್ತಿ ಖರೀದಿ ಹಾಗೂ ಸಂಕಲ್ಪ ಸಿದ್ಧಿ. ಮೇಷರಾಶಿಯವರಿಗೆ ಈ ವರ್ಷ ಭೂಮಿ ಅಥವಾ ನಿವೇಶನ ಖರೀದಿಸುವ ಕನಸು ನನಸಾಗುವ ಅತ್ಯಂತ ಬಲವಾದ ಯೋಗವಿದೆ. ನಿಮ್ಮ ಜಾತಕದ ಚತುರ್ಥ ಭಾವ ಹಾಗೂ ಲಾಭಸ್ಥಾನಗಳ ಮೇಲೆ ಶುಭಗ್ರಹಗಳ ಸಂಚಾರವಿರುವುದರಿಂದ ಸ್ವಂತ ಮನೆ ಅಥವಾ ಆಸ್ತಿಯ ಒಡೆಯರಾಗುವ ಸುಯೋಗ ಒದಗಿ ಬರಲಿದೆ.
ಆಸ್ತಿ ಖರೀದಿ ಯೋಗ ಯಾವಾಗ? ವರ್ಷದ ಆರಂಭದಲ್ಲಿ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾದರೂ ಮೇ 15ರ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ಜೂನ್ ತಿಂಗಳಿನಿಂದ ನವೆಂಬರ್ ತಿಂಗಳವರೆಗಿನ ಅವಧಿಯು ಹೊಸ ಆಸ್ತಿ ನೋಂದಣಿ ಮಾಡಲು ಅಥವಾ ಮನೆ ನಿರ್ಮಾಣ ಕಾರ್ಯ ಆರಂಭಿಸಲು ಅತ್ಯಂತ ಶ್ರೇಷ್ಠವಾಗಿದೆ. ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆಯು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿದೆ. ಮನಸ್ಸಿನ ಗುರಿಗಳು ನೆರವೇರುವ ಸಮಯ. ನೀವು ಹಲವು ವರ್ಷಗಳಿಂದ ಅಂದುಕೊಂಡಿದ್ದ ಪ್ರಮುಖ ಕೆಲಸಗಳು ಅಥವಾ ಗುರಿಗಳು ಈ ಕೆಳಗಿನ ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿವೆ. ಮಾರ್ಚ್ ಹಾಗೂ ಏಪ್ರಿಲ್ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಕಠಿಣವಾದ ಗುರಿಗಳನ್ನು ತಲುಪಲು ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಜೂನ್ ಹಾಗೂ ಆಗಸ್ಟ್ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿಶಕ್ತಿ ಹಾಗೂ ಗ್ರಹಗತಿಗಳ ಸಾಮೀಪ್ಯದಿಂದಾಗಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ. ಮನೆ ಅಥವಾ ವಾಹನ ಖರೀದಿ ಮಾಡುವ ಸಂಕಲ್ಪವು ಈ ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿದೆ. ನವೆಂಬರ್ ಕೌಟುಂಬಿಕ ಬೆಂಬಲದೊಂದಿಗೆ ನಿಮ್ಮ ಆಸೆಯೊಂದು ಈಡೇರಲಿದೆ. ನಿಖರವಾದ ಸಲಹೆ. ಆಸ್ತಿ ಸಂಬಂಧಿತ ವ್ಯವಹಾರ ಮಾಡುವಾಗ ಜುಲೈ ತಿಂಗಳಿನಲ್ಲಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಈ ವರ್ಷ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಅದೃಷ್ಟದ ಸಾಥಿರುವುದರಿಂದ ಅಸಾಧ್ಯವಾದ ಗುರಿಯನ್ನು ಕೂಡ ತಲುಪಲು ಸಾಧ್ಯವಾಗುತ್ತದೆ. ಕೃಷಿ ಭೂಮಿ ಅಥವಾ ವಾಣಿಜ್ಯ ಮಳಿಗೆಗಳ ಮೇಲೆ ಹೂಡಿಕೆ ಮಾಡಲು 2026 ವರ್ಷವು ಮೇಷರಾಶಿಯವರಿಗೆ ಅತ್ಯಂತ ಫಲಪ್ರದವಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಇದುವರೆಗೂ ನಮ್ಮ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.